ಇಡೀ ಭಾರತಕ್ಕೆ ಒಂದು ಮಾದರಿಯಾಗಿ ಎಲ್ಲರ ಆಸ್ತಿಯ ಗ್ಯಾರಂಟಿಯನ್ನ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟು ಇವತ್ತು ನಮ್ಮ ಕಾರ್ಪೊರೇಷನ್ ವತಿಯಿಂದ ನಮ್ಮ ಸರ್ಕಾರ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ. ಈ ಸ್ವತ್ತು ಎಲ್ಲ ಡಿಜಿಟಲೈಸೇಷನ್ ಮಾಡಿ ಎಲ್ಲರ 25 ಲಕ್ಷ ಆಸ್ತಿಗಳ ದಾಖಲೆಗಳನ್ನು ಈಗಾಗಲೇ ನಾವು ಸ್ಕ್ಯಾನಿಂಗ್ ಮಾಡಿದ್ದೇವೆ. ಯಾರು ಕೂಡ ಫ್ರಾಡ್ ಮಾಡಬಾರ್ದು, ಫೋರ್ಜರಿ ಮಾಡಬಾರ್ದು, ಯಾರ ಆಸ್ತಿಗಳಲ್ಲಿ ಕೂಡ ಯಾರು ಬದಲಾವಣೆಗಳು ಮಾಡ್ಕೊಳ್ಬಾರ್ದು ಅಂತೇಳಿ ಮೊದಲನೇ ಹೆಜ್ಜೆ ನಾವು ಎಲ್ಲ ಆಸ್ತಿಗಳನ್ನು ಸ್ಕ್ಯಾನ್ ಮಾಡಿ ಇಟ್ಟಿದ್ದೇವೆ. ಇವತ್ತು ಕೃಷ್ಣ ಬೈರೇಗೌಡರು ಏನು ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ತಾಂಡಗಳು, ಗೊಲ್ರಟ್ಟಿಗಳು ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಕೂಡ ಗ್ರಾಮಗಳಿರಲಿಲ್ಲ, 1,11,11,000ಕ್ಕೂ ಹೆಚ್ಚು ಮನೆಗಳ ಆಸ್ತಿಗಳಿಗೆ ಗ್ಯಾರಂಟಿ ಹಕ್ಕುಪತ್ರಗಳನ್ನು ಕೊಟ್ಟರು. ಅದೇ ದೃಷ್ಟಿಯಲ್ಲಿ ಇವತ್ತು ಇಲ್ಲೂ ಕೂಡ ನಾವು ಬೆಂಗಳೂರು ನಗರದ ಎಲ್ಲ 25 ಲಕ್ಷದ ಮಾಲೀಕರಿಗೆ ಅವರ ಆಸ್ತಿಗಳಿಗೆ ದಾಖಲೆಗಳನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರ ಆಸ್ತಿ ಕೂಡ ಅವ್ರದ್ದು ಮೆಜರ್ಮೆಂಟ್ ಇರ್ತದೆ, ಅವ್ರದ್ದು ಫೋಟೋ ಇರ್ತದೆ, GPS ಇರ್ತದೆ ಮತ್ತು ಭಾವಚಿತ್ರ ಇರ್ತದೆ, ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದೆ. ಸಪೋಸ್ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು 3 ಜನದ ಹೆಸರಿಗೂ ಇತ್ತು ಅಂದರೆ 3 ಜನದ ಫೋಟೋನೂ ಇರ್ತದೆ, ಇಬ್ಬರ ಹೆಸರಲ್ಲಿ ಇತ್ತು ಅಂದರೆ ಇಬ್ಬರ ಹೆಸರಲ್ಲೂ ಇರ್ತದೆ. ಆ ರೀತಿ ನಮ್ಮ ಆಸ್ತಿಗಳನ್ನು ನಮ್ಮ ಜನರ ಬದುಕಿಗೆ ಮುಂದಕ್ಕೆ ಯಾವುದು ಕೂಡ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಯೋಜನೆಯನ್ನು ನೋಡಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ನಮ್ಮ ಕರ್ನಾಟಕದ ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಮಗೆ ಪ್ರಶಸ್ತಿಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನಮಗೆ ಬೆನ್ನನ್ನು ಕೂಡ ತಟ್ಟಿ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ. ಇದು ದೇಶಕ್ಕೆ ಮಾದರಿ. ಈ ಯೋಜನೆ 1ನೇ ತಾರೀಕಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಅಪ್ಲೋಡ್ ಮಾಡಿಕೊಳ್ಳಿಕ್ಕೆ, ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಕೊಳ್ಳಿಕ್ಕೆ ನಮ್ಮ ಏನೇನು ನಮ್ಮ ಸೆಂಟ್ರ್ಗಳಿದೆ ಈ ಬೆಂಗಳೂರು ಕಾರ್ಪೊರೇಷನಲ್ಲಿ ಅಲ್ಲಿ ಮುಖಾಂತರ ಅಪ್ಲೋಡ್ ಮಾಡಿಕೊಳ್ಳಿಕ್ಕೆ 1 ತಿಂಗಳ ಕಾಲ ಅವಕಾಶವನ್ನು ಕೊಡ್ತೇವೆ. ಅದಾದ ಮೇಲೆ ಪ್ರತಿ ವಾರ್ಡ್ನಲ್ಲೂ ಕೂಡ ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ಇದೆ ಆ ರೀತಿ ಕಾರ್ಯಕ್ರಮವನ್ನು ರೂಪಿಸಿ ಸುಮಾರು 100 ಜನ ನಮ್ಮ ಸಿಬ್ಬಂದಿಯವರು ಮತ್ತು ಕೆಲವು ವಾಲಂಟಿಯರ್ಸು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಅವರು ಎಲ್ಲರೂ ಕೂಡ ಒಳಗೊಂಡು ಅವರವರ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿ ಈ ರೀತಿ ಉಚಿತವಾಗಿ ಯಾವ ಲಂಚನೂ ಇಲ್ಲದೆ, ಯಾವ ತೊಂದರೆನೂ ಇಲ್ಲದೆ, ಯಾವ ಸಮಸ್ಯೆನೂ ಇಲ್ಲದೆ ಅವರ ಮನೆ ಬಾಗಿಲಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ನಮ್ಮ ಡ್ರಾಫ್ಟ್ ನೋಟಿಫಿಕೇಶನ್ ಏನಿದೆ, ಡ್ರಾಫ್ಟ್ ಖಾತಾ ಏನಿದೆ, ಅದನ್ನು ಕೂಡ ಪ್ರತಿ ಮನೆ ಬಾಗಿಲಿಗೆ ನಮ್ಮ ವಾಲಂಟಿಯರ್ಸು, ನಮ್ಮ ಸಿಬ್ಬಂದಿಯವರು ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಅವ್ರ ಮುಖಾಂತರ ಅವ್ರವ್ರ ಮನೆ ಬಾಗಿಲಿಗೆ ನಿಮ್ಮ ಆಸ್ತಿಗಳು ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಅಂತೇಳಿ ಅವರ ಮನೆ ಬಾಗಿಲಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸಪೋಸ್ ಅವನೇನಾದ್ರು ಬಾಡಿಗೆ ಮನೆಯವರು ಇದ್ದರೂ ಕೂಡ ಅವರ ಓನರ್ಗೆ ತಿಳಿಸಿಸ್ಬಿಟ್ಟು ಅವರು ಕೂಡ ಇದನ್ನು ಸರಿ ಮಾಡ್ಕೊಳ್ಬೋದು. ಬೇರೆ ಎಲ್ಲರೂ ಬಾಡಿಗೆ ಕೊಟ್ಟಿದ್ರೆ ಅವನು ಕೂಡ ಬಂದು ಅವ್ರಲ್ಲಿ ದಾಖಲೆಗಳನ್ನು ಕೊಟ್ಬಿಟ್ಟು ಆನ್ಲೈನ್ ಮುಖಾಂತರ ಎಂಟ್ರಿ ಮಾಡಿ, ಇಲ್ಲ ಅಂದರೆ ನಮ್ಮ ವಾರ್ಡ್ ಆಫೀಸ್ಗಳಲ್ಲಿ ಕೊಟ್ಬಿಟ್ಟು ಇದನ್ನು ದಾಖಲೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದು ದೇಶಕ್ಕೆ ಒಂದು ಮಾದರಿ. ಕರ್ನಾಟಕ ರಾಜ್ಯದ ಒಂದು ಗ್ಯಾರಂಟಿ ಸರ್ಕಾರ ಇಂಥ ದೊಡ್ಡ ಕೆಲಸವನ್ನು ಮಾಡಿದೆ. ಇದನ್ನು ಪ್ರಾರಂಭವಾಗಿ ನಮ್ಮ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಇವತ್ತೇನು ನೀವು ನೋಡ್ತಾ ಇದ್ದೀವಿ ಆಂದೋಲನ, ಇದೊಂದು ಹೊಸ ಕ್ರಾಂತಿಕಾರಿ ಹೆಜ್ಜೆ. ಇವತ್ತು ಎಲ್ಲ ಕುಟುಂಬದವರು ಮನೆಯಿಂದ ಈಚೆ ಬಂದು ಅವರವ್ರ ಆಸ್ತಿಯನ್ನು ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಯಾವ ರೀತಿ ಬಂದಿದ್ದಾರೆ. ಈ ನಾಗರಿಕರು ನನಗೆ ಸಹಕಾರ ಕೊಡ್ತಾ ಇರೋದು ನೋಡಿ ನನಗೆ ಭಾಳ ಸಂತೋಷ ತಂದಿದೆ. ನಮ್ಮ ಇಡೀ ಬೆಂಗಳೂರು ಸಿಟಿ, ಗ್ರೇಟರ್ ಬೆಂಗಳೂರು ಕಾರ್ಪೊರೇಷನ್ ಅವರು ಇನ್ನು ಮುಂದಿನ 100 ದಿನಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಈ ಕೆಲಸವನ್ನು ಮಾಡ್ತಾರೆ. ಸರ್, ಆರ್ ಅಶೋಕ್ ಅವರು ಒಂದು ಹೇಳಿಕೆ ಅವರಿಗೆ ನ್ಯಾಚುರಲ್ ಯೋಗ ಇಲ್ಲ, ಇದು ಸಿಜೇರಿಯನ್ ಅವ್ರಿಗೆ ಯೋಗ ಇದೆ ಅಂತ. ಅವ್ರನ್ನ ಭೇಟಿ ಮಾಡಿ ಮಿಕ್ಕಿದ್ ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.